ಇದು ನಮ್ಮ ಬೆಂಗಳೂರಿನ ಒಂದು ಫೇಮಸ್ ರೆಸ್ಟೋರೆಂಟ್ ನಲ್ಲಿ ಸರ್ವ್ ಮಾಡುವಂತಹ ಬೋನ್ಲೆಸ್ ಚಿಕನ್ ಬಿರಿಯಾನಿ. ಇದನ್ನ ಟ್ರೈ ಮಾಡಿರೋರಿಗೆ ಗೊತ್ತಿರುತ್ತೆ ಇದು ಎಷ್ಟು ರುಚಿಕರವಾಗಿರುತ್ತೆ ಅಂತ. ಟ್ರೈ ಮಾಡಿಲ್ಲ ಅಂದ್ರೆ ಇದನ್ನ ಖಂಡಿತ ಒಂದ್ಸಲ ಟ್ರೈ ಮಾಡಿ, ಯಾವುದೇ ತರ ಪಕ್ಷಪಾತ ಇಲ್ಲದ ಹಾಗೆ. ಯಾಕೆಂದ್ರೆ ಇದನ್ನ ನೀವು ಪಲಾವ್ ಹೋಲ್ಸಕ್ಕಾಗಲ್ಲ, ಇಲ್ಲ ಬೇರೆ ಬಿರಿಯಾನಿಗೆ ಹೋಲ್ಸಕ್ಕಾಗಲ್ಲ, ಯಾಕೆಂದ್ರೆ ಇದ್ರದೇ ಆದಂತ ಒಂದು ಸೆಪರೇಟ್ ರುಚಿ ಇದೆ. ಸೊ ನೀವು ಕೂಡ ಇದನ್ನ ಮಾಡಿದ್ರೆ ನಂತರನೇ ಖುಷಿಯಾಗಿ ತಿಂತೀರಾ. ಯಾಕೆಂದ್ರೆ ಇದು ಚೆನ್ನಾಗಿರೋದು ಅಂದ್ರೆ ಇದನ್ನು ನಾನು ಒಂದು ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಮೆಥಡ್ ಅಲ್ಲಿ ಹೇಳಿದೀನಿ. ಸೊ ನಾ ಹೇಳುವಂತ ರೀತಿಯಲ್ಲಿ ನೀವು ಮಾಡಿದ್ರೆ ನೀವು ಕೂಡ ಇದನ್ನ ಸುಲಭವಾಗಿ ಮಾಡಬಹುದು. ಅಂಡ್ ಇಲ್ಲಿ ನಾನೊಂದು 1/4 kg ಚಿಕನ್ ಹಾಗೂ 1/4 kg ರೈಸ್ ಯೂಸ್ ಮಾಡಿ ಬಿರಿಯಾನಿ ಮಾಡ್ತಿದ್ದೀನಿ. ಸೊ ನಿಮ್ಮ ಕ್ವಾಂಟಿಟಿ ತಕ್ಕಂತೆ ಬೇರೆ ಪದಾರ್ಥಗಳ ಕ್ವಾಂಟಿಟಿ ಕೂಡ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನಲ್ಲಿ ಒಂದು 1/4 kg ಬೋನ್ಲೆಸ್ ಚಿಕನ್ ತಗೊಂಡು ಅದನ್ನು ಸಣ್ಣ ಸಣ್ಣ ಕ್ಯೂಬ್ ಗಳಾಗಿ ಕಟ್ ಮಾಡಿ ಉಪ್ಪು ಮತ್ತೆ ಅರಿಶಿನ ಹಾಕಿ ವಾಶ್ ಮಾಡಿಟ್ಟು ಆಮೇಲೆ ಅದರಲ್ಲಿ 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, ಸ್ವಲ್ಪ ಅರಿಶಿನ, ಸ್ವಲ್ಪ ಪೆಪ್ಪರ್ ಪೌಡರ್, 1 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್, ಒಂಚೂರು ಗರಂ ಮಸಾಲ ಹಾಗೂ ಉಪ್ಪು ಹಾಕಿ ಜೊತೆಗೆ 2 ಸ್ಪೂನ್ ಗಟ್ಟಿ ಮೊಸರು ಸೇರಿಸಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಜ್ ಮಾಡಿ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗಿ ಇಡಬೇಕು. ಈ ಬಿರಿಯಾನಿಯ ಆಥೆಂಟಿಕ್ ಫ್ಲೇವರ್ ಬರೋದು ಫ್ರೈ ಮಾಡಿರುವಂತಹ ಈರುಳ್ಳಿಯಿಂದ. ಸೊ ಅದು ಒಂದು ಮುಖ್ಯವಾದ ಸ್ಟೆಪ್. ಸೊ ಅದನ್ನ ಮಿಸ್ ಮಾಡಕ್ ಹೋಗ್ಬೇಡಿ. ಅದಕ್ಕಾಗಿ ಒಂದು ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ತಗೊಂಡು ಅದರಲ್ಲಿ 4 ಈರುಳ್ಳಿ ಈ ರೀತಿ ಸಣ್ಣದಾಗಿ ಸ್ಲೈಸ್ ಮಾಡಿ ಹಾಕೋಬೇಕು. ಆದಷ್ಟು ಎಲ್ಲವೂ ಒಂದೇ ಸೈಜ್ ಅಲ್ಲಿ ಇರಬೇಕು. ಒಂದು 5 ನಿಮಿಷ ಫ್ರೈ ಮಾಡ್ಕೊಂಡು ಅದರಲ್ಲಿ ಸ್ವಲ್ಪ ಉಪ್ಪು ಹಾಕೊಂಡು ಮತ್ತೊಂದು 5-10 ನಿಮಿಷ ಫ್ರೈ ಮಾಡಿದಾಗ ಈ ರೀತಿ ಡಾರ್ಕ್ ಬ್ರೌನ್ ಆಗುತ್ತೆ. ಅವಾಗ ಅದನ್ನು ಕೈ ಬಿಡದೆ ಮಿಕ್ಸ್ ಮಾಡ್ತಾ ಇದ್ರೆ ಈ ರೀತಿ ಗೋಲ್ಡನ್ ಬ್ರೌನ್ ಆಗುತ್ತೆ. ಈಗ ಎಣ್ಣೆ ಎಷ್ಟಾಗುತ್ತೋ ಅಷ್ಟು ಹಿಂಡಿ ಅದನ್ನು ಒಂದು ಪಾತ್ರೆಯಲ್ಲಿ ಹಾಕಿದ ಕೂಡಲೇ ಈ ರೀತಿ ಸ್ಪ್ರೆಡ್ ಮಾಡಬೇಕು, ಇಲ್ಲಾಂದ್ರೆ ಅದು ಒಳಗೆ ಸೀದೋಗ್ಬಿಡುತ್ತೆ. ನೋಡಿ, ಈಗ ಕ್ರಿಸ್ಪಿ ಫ್ರೈಡ್ ಆನಿಯನ್ ರೆಡಿ ಆಗಿದೆ. ನೆಕ್ಸ್ಟ್ ಸ್ಟೆಪ್ ಏನಂತ ಹೇಳಿದ್ರೆ ಇದಕ್ಕೆ ಬೇಕಾದ ಬಾಸ್ಮತಿ ರೈಸ್ 1 ಕಪ್ ಅಥವಾ 1/4 kg ರೈಸ್ ಚೆನ್ನಾಗಿ ವಾಶ್ ಮಾಡಿ 4-5 ಸಲ ವಾಶ್ ಮಾಡಿ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ನೆನೆಸಿಡಬೇಕು. ಈಗ ನಾವು ಚಿಕನ್ ಫ್ರೈ ಮಾಡೋದಕ್ಕೆ ಒಂದು ಬಾಣಲಿ ಹಾಗೂ ಮಸಾಲ ಮಾಡೋದಕ್ಕೆ ಒಂದು ಬಾಣಲಿ ಇಟ್ಟು ಅದರೊಳಗೆ ಈರುಳ್ಳಿ ಫ್ರೈ ಮಾಡಿದಂತ ಎಣ್ಣೆ ಹಾಗೂ ಒಂದ್ ಸ್ವಲ್ಪ ತುಪ್ಪ ಹಾಕಿ ಈಗ ಮಸಾಲ ಪದಾರ್ಥಗಳಾಗಬೇಕು. ಅದೇನೇನಂತ ಹೇಳಿದ್ರೆ ಇದೇ ಸೇಮ್ ಮಸಾಲ ಪದಾರ್ಥಗಳು ರೈಸ್ಗೂ ಹಾಕೋಬೇಕು. ಸೊ ಏನಂತ ಹೇಳಿದ್ರೆ 1 ಸ್ಪೂನ್ ಶಾಹಿ ಜೀರಾ, 1 ಸ್ಪೂನ್ ಜೀರಿಗೆ, 4 ಪಲಾವ್ ಎಲೆ, 2 ಇಂಚು ಚಕ್ಕೆ, 3 ಲವಂಗ, 3 ಏಲಕ್ಕಿ, 1 ಸ್ಟಾರ್ ಹೂವ. ಸೊ ಇದಿಷ್ಟು ಬಾಣಲಿಗೆ ಹಾಕಿ ಅದರೊಟ್ಟಿಗೆ 1 ಈರುಳ್ಳಿ ಈ ರೀತಿ ಸ್ಲೈಸ್ ಮಾಡಿ ಹಾಕೊಂಡು ಫ್ರೈ ಮಾಡಬೇಕು. ಈಗ ಪಕ್ಕದಲ್ಲಿರುವ ಬಾಣಲಿಗೆ ನಮ್ಮ ಚಿಕನ್ ಫ್ರೈ ಮಾಡೋದಕ್ಕೆ ಎಣ್ಣೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಎಣ್ಣೆ ಬಿಸಿಯಾದ ನಂತರ ಈ ರೀತಿ ಕಬಾಬ್ ಫ್ರೈ ಮಾಡೋ ತರ ಒಂದೊಂದೇ ಬಿಟ್ಟು ಹುಷಾರಾಗಿ ಬಿಟ್ಕೊಂಡು ಅದನ್ನ ಫ್ರೈ ಮಾಡಬೇಕು. ಆಲ್ಮೋಸ್ಟ್ ಕಬಾಬ್ ಹೇಗೆ ಮಾಡ್ತೀವಿ ಹಾಗೇನೆ. ಅದೇ ಗ್ಯಾಪ್ ಅಲ್ಲಿ ಪಕ್ಕದಲ್ಲಿ ಶುಂಠಿ, ಬೆಳ್ಳುಳ್ಳಿ ಹಾಗೂ ಹಸಿಮೆಣಸು ತಗೊಂಡು ಅದನ್ನು ಕ್ರಶ್ ಮಾಡಿ ನಮ್ಮ ಈ ಈರುಳ್ಳಿ ಬಾಣಲಿಗೆ, ಮಸಾಲಾ ಬಾಣಲಿಗೆ ಹಾಕಿ ಅದನ್ನು ಕೂಡ ಫ್ರೈ ಮಾಡಬೇಕು. ಅಷ್ಟರಲ್ಲಿ ನೋಡಿ, ಅಂದ್ರೆ ಚಿಕನ್ ಫ್ರೈ ರೆಡಿ ಆಗಿದೆ. ಈ ರೀತಿ ಎಣ್ಣೆ ಹಾಗೆ ತೆಗೆದು ಒಂದು ಕಿಚನ್ ಟವಲ್ ಮೇಲೆ ಹಾಕಿ ಪೂರ್ತಿ ಇದೇ ರೀತಿ ಫ್ರೈ ಮಾಡಿ ಇಟ್ಕೋಬೇಕು. ಅಷ್ಟೇ, ಈ ಕೆಲಸ ಮುಗೀತು. ನೆಕ್ಸ್ಟ್ ಮಸಾಲಾಗೆ ಏನೇನು ಹಾಕ್ಬೇಕು ಅಂತ ಹೇಳಿದ್ರೆ 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಧನಿಯಾ ಪೌಡರ್, 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್, 1 ಟೀ ಸ್ಪೂನ್ ಗರಂ ಮಸಾಲ, 1 ಟೀ ಸ್ಪೂನ್ ಜೀರಿಗೆ ಪುಡಿ, ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕ ಹಾಗೆ ಉಪ್ಪು. ಈಗ ಪಕ್ಕದಲ್ಲಿ ಅನ್ನ ಬೇಯಿಸೋದಕ್ಕೆ ಸ್ವಲ್ಪ ಜಾಸ್ತಿ ನೀಡಬೇಕು. ಯಾಕಂದ್ರೆ ನಾವು ಬಿರಿಯಾನಿ ಮಾಡ್ತಿದೀವಿ, ಪಲಾವ್ ಅಲ್ಲ. ಬಿರಿಯಾನಿ ಅಂದ್ರೆ ರೈಸ್ ಸಪರೇಟ್ ಆಗಿ ಯಾವಾಗ ಕುಕ್ ಮಾಡ್ತೀವೋ ಅದೇ ಬಿರಿಯಾನಿ. ಒಂದೇ ಪಾತ್ರೆಯಲ್ಲಿ ರೈಸು, ಮಸಾಲೆ ಹಾಗೂ ನೀರು ಎಲ್ಲ ಹಾಕಿ ಕುಕ್ ಮಾಡಿದ್ರೆ ಅದು ಪಲಾವ್ ಆಗುತ್ತೆ. ಸೊ ನಾವಾಗ್ಲೇ ಹಾಕಿದ್ರಲ್ಲ ಅದೇ ಸೇಮ್ ಮಸಾಲಾ ಪದಾರ್ಥಗಳು ಅನ್ನ ಬೇಯಿಸಿಟ್ಟಿರುವ ನೀರಲ್ಲೂ ಹಾಕೋಬೇಕು. ಈಗ ಮಸಾಲ ಒಂದ್ಸಲ ಮಿಕ್ಸ್ ಮಾಡಿ ಅದರಲ್ಲಿ ಒಂದು ಅರ್ಧ ಕಪ್ ನೀರ್ ಹಾಕಿ ಅದನ್ನು ಕುದಿಯಕ್ ಬಿಡಬೇಕು. ಆಗ್ಲೇ ನಾವು ಫ್ರೈ ಮಾಡಿಟ್ಟಿರುವಂತಹ ಈರುಳ್ಳಿಯ 1/4 ಭಾಗ ಈ ರೀತಿ ಲೈಟ್ ಆಗಿ ಕ್ರಶ್ ಮಾಡಿ ನಾವು ಮಸಾಲೆಗೆ ಸೇರಿಸ್ಕೋಬೇಕು. ಅದನ್ನ ಸ್ವಲ್ಪ ನಾವು ಅನ್ನ ಬೇಯಿಸಿಟ್ಟಿರುವ ನೀರಲ್ಲೂ ಹಾಕೊಂಡ್ಬಿಡಿ. ಈಗ ಒಂದು 1/4 ಕಪ್ ಗಟ್ಟಿ ಮೊಸರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಅಷ್ಟರಲ್ಲಿ ನೀರು ಕುದಿಯಕ್ ಶುರು ಆಗತ್ತೆ. ನೆನೆಸಿಟ್ಟಿರುವಂತಹ ಬಾಸ್ಮತಿ ರೈಸ್ ಅದರೊಳಗೆ ಹಾಕೋಬೇಕು. ಬಟ್ ಇಲ್ಲಿ ಗಮನ ಏನಕ್ಕೆ ಇಡಬೇಕು ಅಂತ ಹೇಳಿದ್ರೆ ನಾವು ಪೂರ್ತಿ ಬೇಯಿಸಬಾರದು. ಜೊತೆಗೆ ಒಂದ್ ಸ್ವಲ್ಪ ಉಪ್ಪು ಹಾಗೂ ನಿಂಬೆ ರಸ ಹಾಕಿ ಮಸಾಲೆಗೂ ಒಂದ್ ಸ್ವಲ್ಪ ನಿಂಬೆ ರಸ ಹಾಕಿ ಅಂಡ್ ಒಂದು ಅರ್ಧ ಕೈಡಿ ಆಗುವಷ್ಟು ಪುದೀನ, ಕೊತ್ತಂಬರಿ ಈ ರೀತಿ ನೀಟಾಗಿ ಫೈನ್ ಚಾಪ್ ಮಾಡಿ ಸೇರಿಸ್ಕೊಂಡು ಇದರಲ್ಲಿ ತುಂಬಾ ಮುಖ್ಯ ಕರಿಬೇವಿನ ಸೊಪ್ಪು ಕೂಡ ಸೇರಿಸ್ಕೋಬೇಕು. ಈಗ ಅನ್ನ ಬೇಯ್ತಿರುವ ನೀರು ಕೂಡ ಒಂದು ಅರ್ಧ ಕಪ್ ಇದರೊಳಗೆ ಹಾಕೋಬೇಕು. ಅವಾಗ ನಮ್ಮ ಮಸಾಲೆ ಆಲ್ಮೋಸ್ಟ್ ರೆಡಿ. ಕರೆಕ್ಟ್ ಆಗಿ ಮಸಾಲೆಯ ಅರ್ಧ ಭಾಗ ತೆಗೆದು ಒಂದು ಪಾತ್ರೆಗೆ ಹಾಕಿ ಆಮೇಲೆ ನಾವು ಫ್ರೈ ಮಾಡಿದಂತ ಚಿಕನ್ ಪೀಸಸ್ ಅದರೊಳಗೆ ಹಾಕಿ ಮಿಕ್ಸ್ ಮಾಡಿದ್ರೆ ನಮ್ಮ ಚಿಕನ್ ಮಸಾಲಾ ರೆಡಿ ಆಗುತ್ತೆ. ಈಗ ಒಂದು ಅಡಿಗಟ್ಟಿ ಇರೋ ಪಾತ್ರೆ ಇಟ್ಟು ಅದರಲ್ಲಿ ನಾವು ಎತ್ತಿಟ್ಟಿರುವಂತಹ ಮಸಾಲ ಪೂರ್ತಿ ಹಾಕೊಂಡು ಇಷ್ಟರಲ್ಲಿ ರೈಸ್ ಅರ್ಧ ಬೆಂದಿರುತ್ತೆ, ಅಂದ್ರೆ 50% ಕುಕ್ ಆಗಿರುತ್ತೆ, 5-6 ನಿಮಿಷ ಆಗಿರುತ್ತೆ. ಸೊ ಈಗ ನೀರಿಲ್ಲದ ಹಾಗೆ ಅದನ್ನು ತೆಗೆದು ಒಂದು ಲೇಯರ್ ಆಗಿ ಮಸಾಲಾ ಮೇಲೆ ಹಾಕೋಬೇಕು. ಆಮೇಲೆ ಫ್ರೈಡ್ ಈರುಳ್ಳಿ ಹಾಗೂ ಕೊತ್ತಂಬರಿ ಪುದೀನ ಸೊಪ್ಪುಗಳಿಂದ ಗಾರ್ನಿಶ್ ಮಾಡ್ಕೊಂಡು ಉಳಿದಿರುವಂತಹ ರೈಸ್ ಈಗ 1/4 ಭಾಗ ಬೆಂದಿರುತ್ತೆ, ಅದನ್ನ ಪೂರ್ತಿ ಹಾಕೊಂಡ್ಬಿಡ್ಬೇಕು. ಆಮೇಲೆ ಮತ್ತೊಂದ್ಸಲ ಫ್ರೈಡ್ ಈರುಳ್ಳಿ ಮತ್ತು ಕೊತ್ತಂಬರಿ ಪುದೀನ ಇಂದ ಗಾರ್ನಿಶ್ ಮಾಡಿ ಆಮೇಲೆ ಕಲರ್ ಬದಲಿಗೆ ನಾನಿಲ್ಲಿ ಸ್ವಲ್ಪ ಚಿಲ್ಲಿ ಪೌಡರ್ ಹಾಗೂ ಅರಿಶಿನ ಪುಡಿ ಹಾಕ್ತಿದ್ದೀನಿ. ಆಮೇಲೆ ಅನ್ನ ಬೇಯಿಸಿರುವಂತಹ ನೀರೊಂದು 1/4 ಕಪ್ ಕೂಡ ಹಾಕೊಂಡು ಕೊನೆಗೆ ಒಂಚೂರು ಉಪ್ಪು ಹಾಗೂ ತುಪ್ಪ ಹಾಕಿ ಒಂದು ಬಟ್ಟೆ ಇಟ್ಟು ಆಮೇಲೆ ಮುಚ್ಚಳ ತಗೊಂಡು ಕ್ಲೋಸ್ ಮಾಡಬೇಕು. ಈಗ ಹೋಟೆಲ್ ಶೈಲಿಯ ದಮ್ ಕುಕಿಂಗ್ ಮನೇಲಿ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ಹಳೆ ದೋಸೆ ತವಾ ಇಟ್ಟು ಅದರ ಮೇಲೆ ನಮ್ಮ ಬಿರಿಯಾನಿ ಪಾತ್ರೆ ಇಡಬೇಕು. ಆಮೇಲೆ ನಾವು ಅನ್ನ ಬೇಯಿಸಿದಂತ ನೀರು ಅದರ ಮೇಲಿಟ್ಟು ಒಂದು ವೇಟ್ ಇಡಿ. ಈಗ ಸ್ಟವ್ ಆನ್ ಮಾಡ್ಬಿಟ್ಟು 5 ನಿಮಿಷ ಹೈ ಫ್ಲೇಮ್ ಅಲ್ಲಿ ಇಡಬೇಕು, 15 ನಿಮಿಷ ಲೋ ಫ್ಲೇಮ್ ಅಲ್ಲಿ ಇಡಬೇಕು. ಆಮೇಲೆ ಓಪನ್ ಮಾಡಿ ಒಂದ್ 10 ನಿಮಿಷ ಬಪ್ಪಿಡಿ ಹಾಗೇನೆ ಆಮೇಲೆ ಓಪನ್ ಮಾಡಬೇಕು. ಈ ರೀತಿ ಓಪನ್ ಮಾಡಿ ಅದನ್ನು ಪೂರ್ತಿ ಮಿಕ್ಸ್ ಮಾಡಬಾರದು, ಸೈಡ್ ಗಳಿಂದ ಈ ರೀತಿ ಮೆಲ್ಲ ಮಿಕ್ಸ್ ಮಾಡ್ಕೋಬೇಕು.
ನೋಡಿ ಹೇಗೆ ರೈಸು ಫ್ಲಫಿ ಆಗಿದೆ, ಉದುರುದುರಾಗಿದೆ, ಎಷ್ಟು ಅದ್ಭುತವಾಗಿದೆ ಅಂತ. ಸೊ ಈಗ ಒಂದು ಬೌಲ್ಗೆ ಅವ್ರು ಹೇಗೆ ಸರ್ವ್ ಮಾಡ್ತಾರೆ ಅಂದ್ರೆ, ಒಂದು ಬೌಲ್ಗೆ ಈ ರೀತಿ ರೈಸು, ಆ ವೈಟ್ ರೈಸು, ಮಸಾಲಾ ರೈಸು ಎಲ್ಲ ಸೇರಿಸ್ಕೊಂಡು ಹಾಕೊಂಡು ಆಮೇಲೆ ನಾವು ಚಿಕನ್ ಮಸಾಲ ಏನಿದೆ ಅದನ್ನ ಒಂದು ಸೌಟ್ ಹಾಕೊಂಡ್ರೆ ಪಕ್ಕ ಅವ್ರು ಸರ್ವ್ ಮಾಡೋ ಶೈಲಿಯಲ್ಲಿ ಸರ್ವ್ ಮಾಡ್ತಿದೀವಿ. ಅಷ್ಟೇ ಕಣ್ರಿ, ನೋಡಕ್ಕೆ ನಿಮಗೆ ಜಾಸ್ತಿ ಅನ್ಸ್ಬೋದು, ಬಟ್ ಒಂದ್ಸಲ ಟ್ರೈ ಮಾಡಿದ್ರೆ ಖಂಡಿತ ಇಷ್ಟ ಆಗತ್ತೆ. ಸೊ ಮಿಸ್ ಮಾಡದೆ ಎಲ್ಲರೂ ಟ್ರೈ ಮಾಡಿ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇದೇ ತರ ಮತ್ತಷ್ಟು ಅದ್ಭುತ ರೆಸಿಪಿಗಳಿಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ ನಾನು ಹಲವಾರು ಬಿರಿಯಾನಿ ರೆಸಿಪಿಗಳು ಶೇರ್ ಮಾಡಿದ್ದೀನಿ, ಅದನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ದಯವಿಟ್ಟು ನೋಡಿ, ನಿಮ್ಗೆ ಇಷ್ಟ ಇರೋ ಯಾವ ಬಿರಿಯಾನಿ ಆದ್ರೂ ಸರಿ ಅದನ್ನು ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.